ನಮಸ್ಕಾರ ಮಾಜಂತಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಕ್ರೆಡಿಟ್ ಕಾರ್ಡ್ ನಮ್ಗೆ ಏನಕ್ಕೆ ಬೇಕು, ಸೊ ಅದರಿಂದ ಏನೇನು ಲಾಭಗಳಿದಾವೆ, ಅಡ್ವಾಂಟೇಜ್ ಯಾವಗಳು, ಯಾವ ತರ ಸ್ಕ್ಯಾಮ್ ನಡೀತವೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ, ಅದನ್ನ ಸೇಫ್ಟಿಯಿಂದ ಯಾವ ತರ ನೋಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಕನ್ವಿನಿಯನ್ಸ್. ಸೊ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ ತರ ಅನುಕೂಲಪ್ಪ ಅಂದ್ರೆ ಇವಾಗ ನೀವು ಆಚೆ ಕಡೆ ಎಲ್ಲಾದ್ರೂ ಹೋಗಿರ್ತೀರಾ, ಎಮರ್ಜೆನ್ಸಿ ಏನಾದ್ರು ಇರುತ್ತೆ, ಜಾಸ್ತಿ ದುಡ್ಡು ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ರೆ ಯಾರು ಕತ್ಕೊಂಡು ಹೋಗ್ಬೋದು, ಏನೋ ಒಂದು ಮಾಡ್ಬೋದು. ಸೊ ಆದ ಕಾರಣ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿದ್ದ ದುಡ್ಡು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಾವು ವಿತ್ಡ್ರಾ ಮಾಡ್ಕೋಬಹುದು ಎಲ್ರಿ ATM ಮಷಿನ್ ಇತ್ತಂದ್ರೆ. ಇವಾಗ ಇದೇ ತರ ಮತ್ತೆ ನೀವು ಜಾಸ್ತಿ ಅಂದ್ರೆ ದೊಡ್ಡ ಎಲ್ಲೋ ಒಂದು ಮಾಲಿಗೆ ಹೋಗಿರ್ತೀವಿ, ಸೊ ಅಲ್ಲಿ ಕೂಡ ನೀವು ಒಂದು ಸ್ವೈಪ್ ಮಾಡೋ ಮುಖಾಂತರ ನೀವು ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋದು ಅಂತ ಸೇಫ್ಟಿ. ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ತುಂಬಾ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಅಮೌಂಟ್. ಯಾಕಪ್ಪ ಅಂದ್ರೆ ಒಂದು ಯಾರು ಬೇಗನೆ ಕತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇವಾಗ ಹ್ಯಾಕರ್ಸ್ ಬಂದಿದ್ದಾರೆ, ಕತ್ಕೊಂಡು ಹೋಗ್ಬೋದು, ಬಟ್ ಬೇಗನೆ ಕತ್ಕೊಂಡು ಹೋಗಲ್ಲ. ಯಾಕಂದ್ರೆ ಬ್ಯಾಂಕ್ ಅವ್ರು ತುಂಬಾ ಸೆಕ್ಯೂರಿಟಿ ಮತ್ತೆ ಸೆಕ್ಯೂರ್ ಕೊಡ್ತಿರ್ತಾರೆ. ಸಣ್ಣದಾಗಿರುವಂತ ATM ಕಾರ್ಡ್ ತಗೊಂಡೋದ್ರಿಂದ ಸಾಕು, ನಾವು ಎಲ್ಲಿ ಬೇಕಲ್ಲಿ ಸ್ವೈಪ್ ಮಾಡಿ ಬೇಗನೆ ನಮ್ಮ ಅಮೌಂಟ್ ಅನ್ನು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಬಿಲ್ಡಿಂಗ್ ಕ್ರೆಡಿಟ್ಸ್ ಏನಪ್ಪಾ, ಇವಾಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಅತಿ ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ನಿಮ್ಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ ಒಂದು ಪಾಯಿಂಟ್ಸ್ ಅನ್ನ ಆಡ್ ಆಗ್ತಾ ಇರುತ್ತೆ. ಆ ಪಾಯಿಂಟ್ಸ್ ಇಂದ ಏನ್ ಮಾಡಪ್ಪ ಅಂದ್ರೆ ನಾವು ನಮ್ಗೆ ಅರ್ಜೆಂಟಿಗೆ ದುಡ್ಡು ಬೇಕಾಗಿರುತ್ತಾ, ಬ್ಯಾಂಕ್ ಅವರು ಲೋನ್ ಕೊಡಲ್ಲ. ತುಂಬಾ ಯೋಚನೆ ಮಾಡ್ತಾರೆ ಬ್ಯಾಂಕ್ ಅವರು, ಇಷ್ಟಕ್ಕೆ ಕೊಡ್ಬೋದಾ ಹಂಗಿಂಗ್ ಅಂತೇಳಿ. ಸೊ ನೀವು ಜಾಸ್ತಿ ಮೊತ್ತದಿಂದ ಒಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ರಪ್ಪ ಅಂದ್ರೆ ನಿಮಗೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದ ಒಂದು ಲೋನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಎಮರ್ಜೆನ್ಸಿ ಫಂಡ್, ಇವಾಗ ನೀವು ಎಲ್ಲರೂ ಆಚೆ ಹೋಗಿರ್ತೀರಾ, ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಎಲ್ಲರೂ ಹೋಗಿರ್ತೀರಾ, ನಿಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ದುಡ್ಡನ್ನ ತಗೋಬಹುದು ಅಂತಾನೆ ಹೇಳ್ಬೋದು. ATM ಮಷೀನ್ ಇಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಿಂತ ನಿಮ್ಮ ಬದುಕಿನ ಬ್ಯಾಲೆನ್ಸ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ಈ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಯ್ತಾ. ಸೊ ಇವಾಗ ನಾನು ಡೆಬಿಟ್ ಕಾರ್ಡ್ ಏನೇನು ಡಿಸ್ಅಡ್ವಾಂಟೇಜ್ಗಳು ಇದಾವೆ ಅನ್ನೋದನ್ನ ಲಿಮಿಟೆಡ್ ಫ್ರಾಡ್ ಪ್ರೊಟೆಕ್ಷನ್. ಈ ಡೆಬಿಟ್ ಕಾರ್ಡ್ ಏನ್ ಮಾಡತ್ತಂದ್ರೆ ಒಂದು ಲಿಮಿಟೆಡ್ ಆಗಿ ಯಾರಾದ್ರೂ ನಮಗೆ ಫ್ರಾಡ್ ಮಾಡ್ತಿದ್ರಪ್ಪ ಅಂದ್ರೆ ಅದು ನಮಗೆ ಬೇಗನೆ ಸಿಕ್ಬಿಡಲ್ಲ ಡೆಬಿಟ್ ಕಾರ್ಡ್ ಇಂದ. ಇವಾಗ ಫ್ರಾಡ್ ಮಾಡಿದ್ರ ನಮಗೆ ಬ್ಯಾಂಕಿಗೆ ಹೋಗ್ತೀವಿ, ಅವಾಗ ಬ್ಯಾಂಕ್ ಅವ್ರು ಏನ್ ಹೇಳ್ತಾರೆ, ನೀನು ಒಂದು ಎಕ್ಸ್ಟ್ರಾ ಚಾರ್ಜ್ ಅನ್ನು ಕೊಡು, ಅವಾಗ ನಿಮಗೆ ನಾವು ಪ್ರೊಟೆಕ್ಷನ್ ಅನ್ನು ಮಾಡ್ತೀವಿ, ಅಥವಾ ನಿಮ್ಗೆ ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರಿಗೆ ನಾವು ಹುಡುಕಾಡಕ್ಕೆ ಒಂದು ಹೆಲ್ಪ್ ಮಾಡ್ತೀವಿ ಅಂತೇಳಿ ಎಕ್ಸ್ಟ್ರಾ ಚಾರ್ಜ್ ಕಟ್ತಾರೆ ಡೆಬಿಟ್ ಕಾರ್ಡ್ ಇದ್ರೆ. ರಿಸ್ಕ್ ಆಫ್ ಓವರ್ ಡ್ರಾಫ್ಟ್ ಫೀಸ್ ಏನಪ್ಪಾ ಅಂದ್ರೆ ಇವಾಗ ಡೆಬಿಟ್ ಕಾರ್ಡ್ ಮುಖಾಂತರ ಏನಿರುತ್ತೆ ಅಂದ್ರೆ ಡೈರೆಕ್ಟ್ ಬ್ಯಾಂಕಿಗೆ ಲಿಂಕ್ ಇರೋದ್ರಿಂದ ಡೆಬಿಟ್ ಕಾರ್ಡು ನಿಮಗೆ ಒಂದು ಲಿಮಿಟೆಡ್ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ನೀವು ಆ ಲಿಮಿಟೆಡ್ ಟ್ರಾನ್ಸಾಕ್ಷನ್ ಏನಾದ್ರು ಮೀರಿಬಿಟ್ರೆ ಜಾಸ್ತಿ ಮೊತ್ತದ ಒಂದು ಫೈನ್ ಬೀಳುತ್ತೆ ಅಂತ ಹೇಳ್ಬೋದು. ಇವಾಗ ಎಕ್ಸಾಂಪಲ್ ಯಾವ್ದ್ರಪ್ಪ ಅಂದ್ರೆ ಒಂದು ಕೆನರಾ ಬ್ಯಾಂಕ್, ಸೊ ಅದು ತಿಂಗಳಿಗೆ ಒಂದು 10 ಟ್ರಾನ್ಸಾಕ್ಷನ್ ಮಾಡಿದ್ರೆ ಓಕೆ ಪರವಾಗಿಲ್ಲ, ನಿಮ್ಮ ಏನು ಚಾರ್ಜಸ್ ಅನ್ನು ಕಟ್ ಆಗಲ್ಲ. ಅದೇ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರಪ್ಪ ಅಂದ್ರೆ ಪರ್ ಟ್ರಾನ್ಸಾಕ್ಷನ್ಗೆ ಒಂದು 5 ರೂಪಾಯಿ ಅಂತ ಹೇಳ್ಬೋದು, ಇದು 10 ರೂಪಾಯಿ ಅಂತ ಹೇಳ್ಬೋದು. ಸೊ ಅದೇ ತರ ಒಂದು ಫೈನ್ ಅನ್ನು ಹಾಕ್ತಾರೆ ಅಂತಾನೆ ಹೇಳ್ಬೋದು. ಅದು ಡೆಬಿಟ್ ಕಾರ್ಡ್ ಇಂದ. ಈ ಡೆಬಿಟ್ ಕಾರ್ಡ್ ಮುಖಾಂತರ ಏನಾಗತ್ತಪ್ಪ ಅಂದ್ರೆ ನೋ ಕ್ರೆಡಿಟ್ ಬಿಲ್ಡಿಂಗ್, ಅಂದ್ರೆ ಈ ಡೆಬಿಟ್ ಕಾರ್ಡ್ ಮುಖಾಂತರ ನಾವು ಯೂಸ್ ಮಾಡ್ತೀವಲ್ಲ ಡೆಬಿಟ್ ಕಾರ್ಡು, ಸೊ ಇದರಿಂದ ನಮಗೆ ಯಾವುದೇ ತರಹದ ಒಂದು ಕ್ರೆಡಿಟ್ ಪಾಯಿಂಟ್ ಆಡ್ ಆಗಲ್ಲ. ಅಂದ್ರೆ ನಾವು ಯಾವುದೇ ಒಂದು ಎಮರ್ಜೆನ್ಸಿಗೆ ಲೋನ್ ತಗೋಬೇಕಂದ್ರೆ ಈ ಡೆಬಿಟ್ ಕಾರ್ಡ್ ಮುಖಾಂತರ ಆಗಲ್ಲ. ಯಾವುದೇ ತರಹದ ಒಂದು ಟ್ರಾನ್ಸಾಕ್ಷನ್ ಎಷ್ಟೇ ದೊಡ್ಡದಾಗಿರುವಂತ ಟ್ರಾನ್ಸಾಕ್ಷನ್ ನಾವು ಮಾಡಿದ್ರು ಕೂಡ ನಮಗೆ ಯಾವುದೇ ತರಹದ ಒಂದು ಕ್ರೆಡಿಟ್ ಪಾಯಿಂಟ್ ಆಡ್ ಆಗಲ್ಲ ಅಂತಾನೆ ಹೇಳ್ಬೋದು ಡೆಬಿಟ್ ಕಾರ್ಡ್ ಇಂದ. ಇವಾಗ ಡೆಬಿಟ್ ಕಾರ್ಡ್ ಎಲ್ಲ ನೋಡ್ಕೊಂಡ್ ಬಂದಿವಿ. ಇವಾಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ಯಾವ ತರ ಡಿಸ್ಅಡ್ವಾಂಟೇಜ್ಗಳು ಇದಾವೆ. ಹೈ ಇಂಟ್ರೆಸ್ಟ್ ರೇಟ್. ಕ್ರೆಡಿಟ್ ಕಾರ್ಡ್ ಇಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಲಿಲ್ಲಪ್ಪ ಅಂದ್ರೆ ತುಂಬಾ ಮೊತ್ತದ ಒಂದು ಬಡ್ಡಿ ಆಗ್ತಾರೆ ಅಂತ ಹೇಳ್ಬೋದು. ಸೊ ಆದ ಕಾರಣ ಈ ಕ್ರೆಡಿಟ್ ಕಾರ್ಡ್ ಯಾರ್ಯಾರು ಯೂಸ್ ಮಾಡ್ತಿರ್ತಾರಲ್ಲ ಅವರು ಮಿನಿಮಮ್ ಬ್ಯಾಲೆನ್ಸ್ ಈ ತಿಂಗಳಿಗೆ ಇಷ್ಟು ಬ್ಯಾಲೆನ್ಸ್ ಇರಲೇಬೇಕು ಅಕೌಂಟಲ್ಲಿ. ಕಮ್ಮಿ ಆಯ್ತಂದ್ರೆ ಸೊ ಇವಾಗ 500, ಕೆಲವೊಂದು ಬ್ಯಾಂಕಲ್ಲಿ 500 ರೂಪಾಯಿ ಇರ್ತವೆ, ಕೆಲವೊಂದು ಬ್ಯಾಂಕಲ್ಲಿ 1000 ರೂಪಾಯಿ ಅಂತ ಇರ್ತವೆ. ಆ 1000 ರೂಪಾಯಿ ಇರಲಿಲ್ಲ ಅಂದ್ರೆ ನಿಮಗೆ ಇಷ್ಟು ತಿಂಗಳಿಗೆ ಇಷ್ಟು ಫೈನ್ ಅಂತ ಹಾಕ್ತಾರೆ. ಆ ಕಟ್ಲಿಲ್ಲಪ್ಪ ಅಂದ್ರೆ ಮತ್ತೆ ಕಮ್ಮಿ ಆಗ್ತಾನೆ ಬರುತ್ತೆ. ಆಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 0 ಅಥವಾ ಮೈನಸ್ ಅಲ್ಲಿ ಕೂಡ ಹೋಗ್ಬೋದು ಅಂತಾನೆ ಹೇಳ್ತೀನಿ ನಾನು. ಟೆಂಪ್ಟೇಷನ್ ಟು ಓವರ್ ಸ್ಪೆಂಡ್ ಏನಪ್ಪ, ಈ ಟೆಂಪ್ಟೇಷನ್ ಟು ಓವರ್ ಸ್ಪೆಂಡ್ ಏನಪ್ಪಾ ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ಮುಖಾಂತರ ಏನಾಗತ್ತಪ್ಪ ಅಂದ್ರೆ ನಮಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಿದೀವಪ್ಪ ಅಂದ್ರೆ ನಮಗೆ ಕ್ರೆಡಿಟ್ ಪಾಯಿಂಟ್ಸ್ ಜಾಸ್ತಿ ಬಿಲ್ಟ್ ಆಗ್ತಾ ಹೋಗ್ತಿರುತ್ತೆ. ಆ ಪಾಯಿಂಟ್ಸ್ ಇಂದ ನಮಗೆ ಜಾಸ್ತಿ ಲೋನ್ ತಗೋಬೇಕಂತ ಅನ್ಸುತ್ತೆ. ಆ ಲೋನ್ ತಗೊಳ್ಳೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂದ್ರೆ ಒಂದು ಲೋನ್ ಅನ್ನ ವಾಪಸ್ ತುಂಬಕ್ಕಾಗ್ಲಾರ್ದೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಈ ಕ್ರೆಡಿಟ್ ಕಾರ್ಡ್ ಇಂದ. ಇನ್ನೊಂದೇನಪ್ಪ ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ಇಂದ ಆನ್ಯುವಲ್ ಫೀಸು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಮತ್ತೆ ಲೇಟ್ ಆಗಿರುವಂತ ಪೇಮೆಂಟ್ ಏನಾದ್ರು ಮಾಡಿದ್ರೆ ಅದಕ್ಕೂ ಕೂಡ ಚಾರ್ಜಸ್ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಬರುತ್ತೆ. ಯಾವ್ದ್ರಪ್ಪ ಅಂದ್ರೆ ಮೊಬೈಲ್ಗೆ ಮೆಸೇಜ್ ಬರೋದಾಗಿರ್ಬೋದು, ಇಮೇಲ್ ಬರೋದಾಗಿರ್ಬೋದು, ಇವೆಲ್ಲ ಚಾರ್ಜಸ್ ಅನ್ನ ಜಾಸ್ತಿ ಮೊತ್ತದಲ್ಲಿ ಕಟ್ಬೇಕು ನಾವು ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ. ಸೊ ಇದು ಒಂಥರ ದೊಡ್ಡ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಕ್ರೆಡಿಟ್ ಕಾರ್ಡ್ಗೆ. ಇಷ್ಟೊತ್ತೆಲ್ಲ ಡಿಸ್ಅಡ್ವಾಂಟೇಜ್ ನೋಡ್ಕೊಂಡ್ ಬರ್ತೀವಿ. ಇವಾಗ ಯಾವ ತರ ಸ್ಕ್ಯಾಮ್ ಆಗ್ತವೆ ಈ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂದಾನೆ ಅಂತ ಹೇಳ್ತೀನಿ. ನಿಮ್ಮ ಫೋನ್ಗೆ ಯಾರೋ ಒಬ್ರು ಫೋನ್ ಹಚ್ಚಿ ಹೇಳ್ತಾರೆ, ಅಥವಾ ಒಂದು ಮೆಸೇಜ್ ಅಥವಾ ಇಮೇಲ್ ಮುಖಾಂತರ ಒಂದು ಮೆಸೇಜನ್ನು ಕಳಿಸ್ತಾರೆ. ಏನಪ್ಪ ಅಂದರೆ ನಿಮಗೆ ಒಂದು ಲಾಟ್ರಿ ಆಗ್ತಿದೆ,
ಸೊ ಇದಕ್ಕೆ ನಿಮ್ಮ ಮೊಬೈಲಿಂದ ಒಂದು OTP ಬೇಕು. ಅವಾಗ ನಿಮಗೆ ಎಲ್ಲ ನಾವು ನಿಮ್ಮ ಅಮೌಂಟನ್ನು ನಾವು ಟ್ರಾನ್ಸಾಕ್ಷನ್ ಮಾಡಿ ಕೊಡ್ತೀವಿ ಅಂತೇಳಿ. ಸೊ ಆ ಖುಷಿಗೆ ನಾವು ಕೆಲವೊಬ್ರು ಏನು ಮಾಡಿಬಿಡ್ತಾರಪ್ಪ ಅಂದರೆ, ನನಗೆ ಇಷ್ಟಕ್ಕೊಂದು ಲಾಟ್ರಿ ಹತ್ತಿತ್ತಲ್ಲ, ಒಂದು OTP ಹೇಳ್ಬಿಟ್ರೆ ಸಾಕು, ಎಲ್ಲ ದುಡ್ಡು ಅಕೌಂಟ್ ಬಂದ್ಬಿಡುತ್ತೆ ಅಂತೇಳಿ ಯಾರೋ ಒಬ್ಬರು ದುಡ್ಡು ಆ OTPಯನ್ನು ಹೇಳಿಬಿಟ್ರೆ ನಿಮ್ಮ ಅಕೌಂಟಲ್ಲಿರುವಂತಹ ಎಲ್ಲ ದುಡ್ಡನ್ನು ಯಾರು ಫೋನ್ ಮಾಡಿರ್ತಾರಲ್ಲ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಇದು ತುಂಬ ಒಂದು ಮೋಸ ಆಗುತ್ತೆ ಅಂತ ಹೇಳ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿಂದ. ಸೊ ಆದ ಕಾರಣ ನೀವು ಯಾವುದೇ ಆಗಿರ್ತಾರೆ CVV ಕೋಡ್ ಆಗಿರ್ಬೋದು ಅಥವಾ ನಿಮ್ಮ OTP ಆಗಿರ್ಬೋದು ಯಾರಿಗೂ ಕೂಡ ಎಂದಿಗೂ ಶೇರ್ ಮಾಡೋಕ್ಕೆ ಹೋಗ್ಬಾರ್ದು ಅಂತಲೇ ನಾನು ಹೇಳ್ತೀನಿ. ಸ್ಮಿಕ್ಕಿಂಗ್ ಡಿವೈಸ್ ಅನ್ನೋದು ಇದು ಯಾವ ಥರ ವರ್ಕ್ ಮಾಡುತ್ತಪ್ಪ ಅಂದರೆ, ATM ಕಾರ್ಡಲ್ಲಿ ಈ ಸ್ಮಿಕ್ಕಿಂಗ್ ಡಿವೈಸನ್ನು ಏನಾರು ಫಿಟ್ ಮಾಡಿದ್ರಪ್ಪ ಅಂದರೆ, ನೀವು ಒಂದು ದುಡ್ಡನ್ನು ಟ್ರಾನ್ಸಾಕ್ಷನ್ ಅಥವಾ ಒಂದು ದುಡ್ಡನ್ನು ವಿಡ್ರಾ ಮಾಡೋಕ್ಕೆ ಹೋಗಿರ್ತೀರಪ್ಪ ಅಂದರೆ, ನೀವು ಒಂದು ATM ಕಾರ್ಡನ್ನು ಒಳಗೆ ಹಾಕಿರ್ತೀರ. ಸೊ ಒಳಗೆ ಹಾಕಿದ ತಕ್ಷಣ ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಈ ಸ್ಮಿಕ್ಕಿಂಗ್ ಅನ್ನೋ ಡಿವೈಸು ಎಲ್ಲ ತೊಗೊಂಡ್ಬಿಟ್ಟು ಅವರು ಬೇಕಾದಾಗೆ ಒಂದು ಯೂಸ್ ಮಾಡ್ಕೋಬೋದು. ಸೊ ಇದು ATM ಅಂತ ಅಷ್ಟೇ ಅಲ್ಲ, ಅಥವಾ ಬೇರೆ ಎಲ್ಲರ ಮಾಲಿಗೆ ಹೋಗಿರ್ತೀರಾ ಅಥವಾ ಬೇರೆ ಎಲ್ಲ ಒಂದು ಕೆಲಸಕ್ಕೆ ಹೋಗಿರ್ತೀರಾ, ಆವಾಗ ನಿಮ್ಮ ಹತ್ರ ಒಂದು ಫೋನ್ಪೇ ವರ್ಕ್ ಆಗ್ತಿಲ್ವಾ ಅಥವಾ ನಿಮ್ಮ ಜೇಬಲ್ಲಿ ದುಡ್ಡು ಇರಲಿಲ್ವಾ, ನೀವೇನು ಮಾಡ್ತೀರಾ, ನನ್ನ ಹತ್ರ ಕಾರ್ಡ್ ಐತೆ ಅಂತೇಳಿ ಸ್ವೈಪ್ ಮಾಡ್ತೀರಾ. ಸೊ ಸ್ವೈಪ್ ಮಾಡೋಕ್ಕೆ ಹೋದಾಗ ನಿಮ್ಮ ಇನ್ಫಾರ್ಮೇಷನನ್ನು ಲೀಕ್ ಮಾಡಿಬಿಟ್ಟು ನಿಮಗೆ ಅವರು ತುಂಬ ಮಟ್ಟದಿಗೆ ಮೋಸ ಮಾಡ್ಬೋದು ಅಂತಲೇ ಹೇಳ್ಬೋದು ಇದು. ಸೊ ಆದ ಕಾರಣ ನೀವೇನೇ ಮಾಡಿದ್ರು ಕೂಡ ಜಾಗೃತಿಯಿಂದ ಇರಬೇಕು. ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾರೇ ಕಳು ಮಾಡಿದ್ರಪ್ಪ ಅಂದರೆ, ಕಳು ಮಾಡಿರ್ತಾರಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡನ್ನು ಎಲ್ಲ ಇನ್ಫಾರ್ಮೇಷನನ್ನು ತೊಗೊಂಡ್ಬಿಟ್ಟು ಯಾವ್ದಾರ ಒಂದು ಕಂಪ್ನಿಗೆ ಲೋನಿಗೆ ಅಪ್ಲೈ ಮಾಡ್ತಾರೆ. ಸೊ ಲೋನ್ ಶಾಂಕ್ಷನ್ ಆದ ತಕ್ಷಣ ಎಲ್ಲ ದುಡ್ಡನ್ನು ತೊಗೊಂಡ್ಬಿಡ್ತಾರೆ. ಸೊ ತೊಗೊಂಡ್ಬಿಟ್ಟು ಆದ ತಕ್ಷಣ ಆ ದುಡ್ಡನ್ನು ತೀರಿಸ್ಬೇಕಂದ್ರೆ ಬ್ಯಾಂಕವ್ರು ಎಲ್ಲಿಗೆ ಬರ್ತಾರೆ ಹೇಳ್ರಿ, ಸೀದಾ ನಿಮ್ಮ ಮನೆಗೆ ಬರ್ತಾರೆ. ಸೊ ಆದ ಕಾರಣ ನೀವು ಒಂದು ನಿಮ್ಮ ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಎಲ್ಲರ ಕಳ್ಕೊಂಡಿದ್ರಪ್ಪ ಅಂದರೆ ಸೀದಾ ಬ್ಯಾಂಕಿಗೆ ಒಂದು ಬ್ಯಾಂಕ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ. ಆ ಹೆಲ್ಪ್ಲೈನ್ ಮುಖಾಂತರ ನೀವು ಆ ಬ್ಯಾಂಕ್ ಅವರಿಗೆ ಕಾಲ್ ಮಾಡಿಬಿಟ್ಟು ನನ್ನ ATM ಕಾರ್ಡ್ ಅಥವಾ ATM ಕಾರ್ಡ್ ಕಳೆದಿದೆ, ಸೊ ಆದ ಕಾರಣ ನೀವು ಅದನ್ನು ಬ್ಲಾಕ್ ಮಾಡಬೇಕಂತ ಹೇಳಿದ್ರೆ ಸಾಕು, 1 ನಿಮಿಷಕ್ಕೆ ಅಥವಾ 1 ಸೆಕೆಂಡಿಗೆ ನಿಮ್ಮ ATM ಕಾರ್ಡ್ ಬ್ಲಾಕ್ ಮಾಡ್ತಾರೆ. ಸೊ ಇವಾಗೆಲ್ಲ ಸ್ಕ್ಯಾಮ್ ಬಗ್ಗೆ ಹೇಳಿದೆ, ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳಿದೆ, ಯಾಕೆ ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಹೇಳಿದೆ. ಸೊ ಇವಾಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿಂದ ಒಂದು ಸ್ಕ್ಯಾಮಿಂದ ಯಾವ ಥರ ಉಳಿಸೋದು, ಒಂದು ಫ್ರಾಡ್ ಆಗೋದ್ರಿಂದ ಯಾವ ಥರ ಉಳಿಸೋದು ಅಂತೇಳಿ ಒಂದು ಟಿಪ್ಸನ್ನು ಕೊಡ್ತೀನಿ. ಅಪರಿಚಿತ ವ್ಯಕ್ತಿ ಇರ್ತಾರಲ್ಲ ಅವ್ರ ಜೊತೆ ನೀವು ಯಾವತ್ತೂ ಕೂಡ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡನ್ನು ಶೇರ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಇವಾಗ ಗೌರ್ಮೆಂಟ್ ಒಂದು ಅಪ್ಲಿಕೇಶನ್ ಬಿಟ್ಟಿರ್ತಾರೆ, ಆ ಅಪ್ಲಿಕೇಶನ್ಗೆ ಫೀಸ್ ಕಟ್ಟಬೇಕು. ಆವಾಗ ನಾವು ಒಂದು ಅಪ್ಲಿಕೇಶನ್ ಹಾಕಾದ್ಮೇಲೆ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಇರ್ತವೆ, ಅದಕ್ಕೆ ದುಡ್ಡು ಕಟ್ಟಬೇಕು. ನಾವು ಇಷ್ಟಿಷ್ಟು ಅಥವಾ ಒಂದು ಅಪ್ಲಿಕೇಶನ್ಸ್ಗೆ ಇಷ್ಟು ದುಡ್ಡು ಅಂತಿರುತ್ತೆ. ಸೊ ಅವಾಗ ಕಟ್ತೀವಿ. ಅವಾಗ ನಾವು ವೆಬ್ಸೈಟ್ ಮುಖಾಂತರ ಒಂದು ದುಡ್ಡನ್ನು ಕಟ್ಟಬೇಕಾಗಿರುತ್ತೆ ಅಥವಾ ಒಂದು ಪೋಸ್ಟ್ ಆಫೀಸಿಗೆ ಹೋಗಿ ದುಡ್ಡನ್ನು ಕಟ್ತಿರ್ಬೇಕಾಗುತ್ತೆ. ಆದರೆ ನಮಗೇನು ಅನಿಸುತ್ತೆ, ಪೋಸ್ಟ್ ಆಫೀಸ್ಗೆ ಹೋಗೋದು, ಸೊ ನಮ್ಮ ಹತ್ರ ಕಾರ್ಡ್ ಇದೆ, ನಾವು ಇಲ್ಲೇ ದುಡ್ಡು ಕಟ್ತೀವಿ ಅಂತ ಹೇಳ್ಬೋದು. ಕಟ್ತೀವಿ ಅಂತೇಳಿ ತಿಳ್ಕೊಂಡ್ಬಿಟ್ಟು ದುಡ್ಡನ್ನು ಕಟ್ತಾರೆ. ಸೊ ಅವಾಗ ನಾವು ಸ್ವಲ್ಪ ಹುಷಾರಾಗಿರಬೇಕು. ಯಾವ ಒಂದು ವೆಬ್ಸೈಟಿಗೆ ನಾವು ದುಡ್ಡು ಕಟ್ತಿದ್ದೀವಿ ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಿಕೊಂಡು ದುಡ್ಡನ್ನು ಕಟ್ತಿರ್ಬೇಕಾಗುತ್ತೆ. ಸೊ ಅಲ್ಲೂ ಕೂಡ ನಾವು ಮೋಸ ಹೋಗ್ತೀವಿ. ಅದರ ಕಾರಣ ನಾವು ಜಾಗೃತಿ. ನಿಮ್ಮ ಕಾರ್ಡ್ ಅಂದರೆ ATM ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಾರು ಕಳ್ಕೊಂಡ್ಬಿಟ್ರೆ ನೀವು ತಕ್ಷಣ ನಿಮ್ಮ ಬ್ಯಾಂಕಿನ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಕಾರ್ಡ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು, ಸೊ ಅದ ಕಾರಣ ತಕ್ಷಣ ಟೆಂಪ್ರವರಿ ಆಗಿ ನನ್ನ ಕಾರ್ಡನ್ನು ಬ್ಲಾಕ್ ಮಾಡಿರಿ ಅಂತೇಳಿ ನೀವು ಹೇಳ್ಬಿಟ್ರೆ ಸಾಕು, ಬ್ಯಾಂಕ್ ಅವರು ನಿಮ್ಮ ಕಾರ್ಡನ್ನು ಬ್ಲಾಕ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ಅಂತ ನಾನು ಹೇಳ್ತೀನಿ. ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಂಥ ಅಪ್ಲಿಕೇಶನಲ್ಲಿ ಅಂದರೆ ಇವಾಗ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅಮೆಝಾನ್ ಪೇ ಆಗಿರ್ಬೋದು, Paytm ಆಗಿರ್ಬೋದು, ಹಲವಾರು ಆ್ಯಪ್ಗಳಿದ್ದಾವೆ. 2 ಫ್ಯಾಕ್ಟರ್ ಅಥೆಂಟಿಫಿಕೇಷನನ್ನು ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಯಾಕಪ್ಪ ಅಂದರೆ ತುಂಬ ಸೆಕ್ಯೂರಿಟಿಯಿಂದ ನೋಡ್ಕೋಬೇಕಂದ್ರೆ ಇವೆಲ್ಲ ನಾವು ಆನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅಂದರೆ ಒಂದ್ಸಲ ಮಿಸ್ ಆಯ್ತಾ ಸೆಕೆಂಡಿಗೆಲ್ಲ ಇಟ್ಕೋತಾರೆ. ಸೊ ಅದಕ್ಕೆ 2 ಫ್ಯಾಕ್ಟರ್ ಅಥೆಂಟಿಫಿಕೇಷನ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಕೂಡ ನೀವು ಆನ್ ಮಾಡ್ಕೊಂಡಿರ್ಬೇಕಾಗಿರುತ್ತದೆ. ನಿಮ್ಮ ಫೋನಲ್ಲಿ ಕೆಲವೊಂದು ಸೆಕ್ಯೂರಿಟಿ ಆಗಿರುವಂಥ ಒಂದು ಆಪ್ಷನ್ಸ್ ಅಂತ ಇರುತ್ತೆ. ಸೊ ಅದನ್ನು ನೀವು ಆನ್ ಮಾಡ್ಕೊಂಡಿರ್ಬೇಕಾಗಿರ್ತದೆ. ನಿಮ್ಮ ಫೋನನ್ನು ಬೇರೆ ಯಾರಾದರೂ ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅವೆಲ್ಲ ನೀವು ಆನ್ ಮಾಡಿಕೊಂಡು ಸೊ ಪ್ರೊಡಕ್ಷನ್ ಮುಖಾಂತರ ನೀವು ನೋಡ್ಕೊಂಡ್ಬಿಟ್ರಪ್ಪ ಅಂದರೆ ನೀವು ಯೂಸ್ ಮಾಡುವಂಥ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಸೊ ಎಲ್ಲೂ ಅದರ ಇನ್ಫಾರ್ಮೇಷನ್ನ ಲೀಕ್ ಆಗಲ್ಲ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಪ್ಪ ಅಂದರೆ, ನಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಯೂಸ್ ಮಾಡಬೇಕು, ಅದರಿಂದ ಆಗುವಂಥ ಡಿಸ್ಅಡ್ವಾಂಟೇಜ್ಗಳೇನೇನು, ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ, ನಾವು ಯಾವ ಥರ ಸ್ಕ್ಯಾಮ್ಗೆ ಸಿಕ್ಕಾಕೋಬಾರ್ದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಾನು ಜೈ ಹಿಂದ್.